ನಮಸ್ಕಾರ, ನನ್ನ ಹೆಸರು ವಂದನಾ. ನಾನು ಫಸ್ಟ್ ಇಯರ್ BCA ಕ್ರೈಸ್ಟ್ ಕಾಲೇಜಿಂದ ಬರ್ತಾ ಇದ್ದೀನಿ. NSS ಮೋಟೋ ಹೇಳೋ ಹಾಗೆ ನಾಟ್ ಮೀ ಬಟ್ ಯು ಅನ್ನೋ ಥರ ಇವತ್ತು ನಾವು ಈ ಗ್ರಾಮಕ್ಕೆ ಬಂದು ಕ್ಲೀನ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಒಬ್ಬರ ಕೈಯಿಂದ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಬಂದಾಗ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಗ್ರಾಮಸ್ಥರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆಯೇ ಈ ಜಾಗ ನಿಜ ಈ ಮಂಟಪನ ನೋಡಿದ್ರೆ ಫಸ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಮಂಟಪ ಇಲ್ಲಿದೆ ಅನ್ನೋದೇ ಒಂಚೂರು ಕಾಣಿಸ್ತಾ ಇರಲಿಲ್ಲ. ಆದರೆ ಎಲ್ಲರೂ ಸೇರಿಕೊಂಡು ಗ್ರಾಮಸ್ಥರು, ಇಲ್ಲಿನ ಮಕ್ಕಳು, ಪುಷ್ಪ ಸ್ಕೂಲಿಂದ ಬಂದಿರೋ ಅಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೆ NCC ಮಕ್ಕಳೆಲ್ಲ ಬಂದು ಕೈ ಜೋಡಿಸಿ ನಾವು ಇಲ್ಲಿ ಮಾಡ್ತಾಯಿದ್ರೆ ಅವರು ಕೂಡ ಪ್ಲಾಸ್ಟಿಕ್ಸ್ಗಳ ಸಂಗ್ರಹಣೆ ಆಗಿರ್ಬೋದು, ಇಲ್ಲಿ ಬಂದು ಎಲ್ಲ ಥರನೂ ಕ್ಲೀನ್ ಮಾಡಿ ಎಲ್ಲ ಥರನೂ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಗ್ರಾಮಸ್ಥರು ತುಂಬ ಥ್ಯಾಂಕ್ಸ್. ಯಾಕೆಂದರೆ ಇಲ್ಲಿನ ಮುಖಂಡರುಗಳು ಕೂಡ ಬಂದು ಕೈ ಜೋಡಿಸಿ ಇಲ್ಲ ನೀವು ಮಾಡಿ, ನಮ್ಮ ಜೊತೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ಯಾವುದೇ NSS ಯೂನಿಟ್ಗಳು ಯಾವುದೇ ಆದರೂ ಇದ್ದರೆ ಯಾವುದಾದ್ರೂ ಕಾಲೇಜ್ಗಳಲ್ಲಿ ದಯವಿಟ್ಟು ಈ ಥರ ಒಂದೊಂದು ಗ್ರಾಮಗಳಿಗೆ ಹೋಗಿ ಮಾಡ್ತಾ ಬನ್ನಿ. ಯಾಕೆಂದರೆ ಚಿಕ್ಕದ್ರಿಂದ ಶುರು ಮಾಡ್ತಾನೆ ಅದು ದೇಶದ ಸುತ್ತಮುತ್ತ ಎಲ್ಲ ಕಡೆನೂ ಹಬ್ಬದು. ಅದಕ್ಕೆ ಎಲ್ಲರೂ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದಗಳು. ನನ್ನ ಹೆಸರು ದೇವರಾಜ್ ಅಂತ. ನಾವು ಮೈಸೂರಿನ ಕ್ರೈಸ್ಟ್ ಕಾಲೇಜ್ ವತಿಯಿಂದ ಬಂದಿದ್ದೀವಿ. ಯಾಕಪ್ಪ ಬಂದಿದ್ದೀವಿ ಅಂದರೆ, ಎಷ್ಟೋ ನಾವು ಸಿಟಿಗಳಲ್ಲೆಲ್ಲ ಬೆಳೆದು ನಮ್ಮ ಪುರಾತನ ಆಗಿರ್ಬೋದು, ಹಳೆ ಕಾಲದ ಕಟ್ಟಡಗಳನ್ನಾಗಿರ್ಬೋದು ಮರ್ತು ಬಿಟ್ಟಿದ್ದೀವಿ. ಹಾಗೆ ಇವತ್ತಿನ ಒಂದು ನಮ್ಮ ಕಾಲೇಜಿನ ಒಂದು ಅವಕಾಶ ಒದಗಿಸಿರೋದು ಏನಪ್ಪ ಅಂದರೆ, ಹಳೆಯ ಒಂದು ಕಟ್ಟಡವನ್ನ ಸ್ವಚ್ಛತೆಗೊಳಿಸಲಿಕ್ಕೆ ಬಂದಿದ್ದೀವಿ. ಈ ಸ್ವಚ್ಛತೆ ಕಾರ್ಯಕ್ರಮದಿಂದ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಈಗಿನ ಜನರೇಷನ್ಗೆ ಹಳೆಯದ ಒಂದು ಇತಿಹಾಸ ಇತ್ತು, ಬೆಟ್ಟದಪುರದಲ್ಲಿ ಈ ಒಂದು ಐತಿಹಾಸಿಕ ಸ್ಥಳ ಇತ್ತು ಎನ್ನುವುದನ್ನು ಗುರ್ತು ಮಾಡ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ರೀತಿಯ ಸ್ವಚ್ಛತೆಯನ್ನು ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲು ನಾವು NSS ಅಂತಲೇ ನಾನು ಹಳೆ ಸ್ಕೂಲಲ್ಲಿ ಇದ್ದೆ, ಬಟ್ ನಾನು ಸೇರಿರಲಿಲ್ಲ. ಇವತ್ತು NSS ಸ್ಟೂಡೆಂಟ್ ಆಗಿ ಬಂದು ಈ ಒಂದು ಕಟ್ಟಡವನ್ನು ಸ್ವಚ್ಛತೆ ಮಾಡಲಿಕ್ಕೆ ತುಂಬ ಸಂತೋಷದಿಂದ ಬಂದಿದ್ದೀವಿ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಕಾಲೇಜು ಕೊಟ್ಟಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಆಗಿರಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಪೂರ್ವಿಕಾ ಅಂತ. ನಾನು ಕ್ರೈಸ್ಟ್ ಕಾಲೇಜಿಂದ ಬಂದಿದ್ದು, ಫೈನಲ್ ಇಯರ್ BCA. ಇವಾಗ ನಾವೇನು ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ, ಇದನ್ನು ಇದೇ ಥರ ಬಿಟ್ಬಿಟ್ರೆ ಆಗಲ್ಲ. ಇನ್ನು ನೆಕ್ಸ್ಟ್ ಸರ್ಕಾರನೂ ಕೂಡ ಇದನ್ನು ವಹಿಸ್ಕೊಂಡು ಅವರು ಕೂಡ ಕ್ಲೀನ್ ಮಾಡೋ ಅಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲಿಂದ ಇಲ್ಲಿಗೆ ಬಂದು ಇದೇ ಥರ ನಾವು NSS ಕೆಲಸಗಳನ್ನ ತುಂಬ ಕಡೆ ಮಾಡಿದ್ದೀವಿ. ಗಿಡ ನಡೆ ಕಾರ್ಯಕ್ರಮಗಳಾಗಲಿ ಅಥವಾ ಬೇರೆ ಕಡೆ ಹೋಗಿ ಈ ಥರ ಐತಿಹಾಸಿಕ ಸ್ಥಳಗಳನ್ನ ಕ್ಲೀನ್ ಮಾಡೋದು, ಇದೇ ಥರ ತುಂಬ ಕೆಲಸಗಳನ್ನ ಮಾಡಿದ್ದೀವಿ. ಅದಾದಮೇಲಿಂದ ಇವತ್ತು ನಮಗೆ ಗ್ರಾಮಸ್ಥರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪುಷ್ಪ ಕಾಲೇಜಿಂದ NCC ಮಕ್ಕಳು ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗ್ರಾಮಸ್ಥರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಲಾವಣ್ಯ ಅಂತ. ನಾನು ಫೈನಲ್ ಇಯರ್ BCA ಮಾಡ್ತಾಯಿದ್ದೀನಿ, ಕ್ರೈಸ್ಟ್ ಕಾಲೇಜ್ ಶ್ರೀರಾಮ್ಪುರದಲ್ಲಿ. ನಾವಿವತ್ತು ಶ್ರೀರಾಮ್ಪುರದಿಂದ ಬೆಟ್ಟದಪುರಕ್ಕೆ ಬಂದಿದ್ದೀವಿ. ಲಕ್ಕೂರು ಗ್ರಾಮದಲ್ಲಿ ಇರುವಂತಹ ಇಂಥ ಐತಿಹಾಸಿಕ ಕಟ್ಟಡವನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಇದರಿಂದ ಗ್ರಾಮಸ್ಥರಿಗಾಗಲಿ ಅಥವಾ ನಮ್ಮ ನೇಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇದಲ್ಲದೆ ನಾವು NSS ಕಡೆಯಿಂದನೂ ತುಂಬ ಕೆಲಸಗಳನ್ನ ಮಾಡಿದ್ದೀವಿ ಇದುವರೆಗೂ. ನಮ್ಮ ಜೊತೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಹಾಗೂ NSS ಪುಷ್ಪ ಗೌರ್ಮೆಂಟ್ ಅವರು ಕೂಡ ಬಂದು ನಮ್ಮನ್ನ ಕೈ ಜೋಡಿಸಿದ್ದಾರೆ. ಇದರಿಂದ ಮುಂದೆ ಯುವ ಪೀಳಿಗೆಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಅವರು ಕೂಡ ಇಂಥದನ್ನು ಹಾಳು ಮಾಡಬಾರ್ದು. ಇವಾಗ ನಾವೇನು ಮಾಡಿದ್ದೀವಿ ಇದನ್ನು ಹಾಳು ಮಾಡಬಾರ್ದು ಅಂತ ಕೇಳ್ಕೊತೀವಿ. ಹೆಸರು ಪವಿತ್ರ. ನಾನು ಫೈನಲ್ ಇಯರ್ BCA ಸ್ಟೂಡೆಂಟ್, ಕ್ರೈಸ್ಟ್ ಕಾಲೇಜ್ ಮೈಸೂರು. ನಾವು ಮೈಸೂರಿಂದ ಇವತ್ತು ಕೂರ್ಗಲ್ ಗ್ರಾಮದಲ್ಲಿರುವಂಥ ಗುರುಕುಲ ಮಂಟಪಕ್ಕೆ ಸ್ವಚ್ಛ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಇದು ಒಂದು ಐತಿಹಾಸಿಕ ಮಂಟಪ ಆಗಿರುತ್ತೆ. ಐತಿಹಾಸಿಕ ಮಂಟಪಗಳು ಅಥವಾ ಐತಿಹಾಸಿಕ ಸ್ಮಾರಕಗಳನ್ನ ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಆಗಿರುತ್ತೆ. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಹೊಣೆಗಳನ್ನ, ನಮ್ಮ ಕರ್ತವ್ಯಗಳನ್ನ ಮರೆತು ನಾವು ಜಾಸ್ತಿ ಇದ್ರ ಬಗ್ಗೆ ಗಮನ ಹರಿಸ್ತಿರಲಿಲ್ಲ. ಸೊ ಹಂಗಾಗಿ ಇದು ಫುಲ್ಲು ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡು ತುಂಬ ಹಾಳಾಗಿತ್ತು. ಯಾರೂ ಇಲ್ಲಿನ ಜನಗಳು ಕೂಡ ಅಷ್ಟು ಗಮನ ವಹಿಸಿರಲಿಲ್ಲ. ಆದ್ದರಿಂದ ಇವತ್ತು ನಾವು ಬಂದೆಲ್ಲನೂ ಕ್ಲೀನ್ ಮಾಡಿದ್ದೀವಿ. ಇದ್ರ ಜೊತೆಗೆ ಇದೇ ಥರ ನಾವು ಎಲ್ಲ ಐತಿಹಾಸಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಇದರಿಂದ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಜೊತೆಗೆ ಊರಿನ ಗ್ರಾಮಸ್ಥರುಗಳು ಕೂಡ ಮತ್ತು ಪುಷ್ಪ ಕಾಲೇಜ್ನ NCC ಮಕ್ಕಳು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸೊ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದೇ ಥರ NSS ಇಂದ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಕನಸು G ಅಂತ, ಪುಷ್ಪ CBSE ಸ್ಕೂಲಿಂದ ಬರ್ತಾ ಇದ್ದೀನಿ. ನಾವೆಲ್ಲ NCC ಕ್ಯಾಡೆಟ್ಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಸೇರಿಕೊಂಡು ಈ ಜಾಗನೆಲ್ಲ ಕ್ಲೀನ್ ಮಾಡಿದ್ದೀವಿ. ನಾನೆಲ್ಲರಿಗೂ ಒಂದು ಮನವಿ ಮಾಡ್ಕೋತೀನಿ, ಈ ಐತಿಹಾಸಿಕ ಸ್ಮಾರಕಗಳನ್ನ ಮತ್ತು ಈ ಜಾಗಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಮಾಡಿದ್ದೀವಿ. ಇಲ್ಲೆಲ್ಲ ಜನರು ಪ್ಲಾಸ್ಟಿಕ್ ಎಲ್ಲ ಎಸ್ದು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ
ಜಾಸ್ತಿ ಗಲೀಜು ಮಾಡಬಾರ್ದು ಅಂತ ಮನವಿ ಮಾಡ್ಕೋತೀನಿ. ಧನ್ಯವಾದ. ಕಾಲೇಜಲ್ಲಿ NSS ಆಫೀಸರು, ಮತ್ತು ನಾನಿಲ್ಲಿ ನಮ್ಮ ಊರು ಬಂದು ಕೂರ್ಗಲ್ಲು. ಮತ್ತು ಈ ಬೆಟ್ಟದ ಬಗ್ಗೆ ಒಂದಿಷ್ಟು ನನಗೆ ಪರಿಚಯ ಇರೋದ್ರಿಂದ, ನಾನು ಇಲ್ಲಿ ಸ್ಥಳಗಳನ್ನ ನೋಡಿರೋದ್ರಿಂದ, ನಮ್ಮ ಊರಿನ ಎಲ್ಲೆನಲ್ಲಿ ಒಂದು ಸ್ಥಳ ಇರುವಂಥದ್ದು, ಇಂಥ ಒಂದು ಕೆಲಸವನ್ನು ನಾನು ಮಾಡಲಿಲ್ಲ ಅಂತಂದರೆ NSS ಆಫೀಸರ್ ಆಗಿ ಅದು ಸಾರ್ಥಕ ಅಂತ ಅನಿಸಲ್ಲ. ಸೊ ಹಾಗಾಗಿ ನಮ್ಮ ಈ ಐತಿಹಾಸಿಕ ಕಟ್ಟಡವನ್ನು ನಾವು ಸಂರಕ್ಷಣೆ ಮಾಡಬೇಕು, ಇದು NSSನ ಒಂದು ಭಾಗ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟು ಮತ್ತು ಪುಷ್ಪಶಾಲೆಯ ಸಹಕಾರ ಎಲ್ಲ ತಗೊಂಡು ಇಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಹಾಗೆ ನೀವು ನೋಡ್ಬೋದು, ಅಲ್ಲಿ ಈ ಒಂದು ಕಟ್ಟಡದೊಳಗಡೆ ಒಂದು ಗುಂಡಿ ಥರ ಆಗಿದೆ. ಅದನ್ನು ನೋಡಿದ್ರೆ ನಮಗೆ ಯಾರೋ ಒಂದು ಸ್ವಲ್ಪ ನಿಧಿ ಏನಾದರೂ ಸಿಗ್ಬೋದೇನೋ ಅನ್ನುವಂಥ ರೀತಿಯಲ್ಲಿ ಗುಂಡಿ ತೆಗೆದಿರೋ ರೀತಿ ಕಾಣಿಸ್ತಾ ಇದೆ. ಮತ್ತು ಈ ಸರ್ಕಾರ ಆಗಿರ್ಬೋದು, ಪುರಾತತ್ವ ಇಲಾಖೆಗಳಾಗಿರ್ಬೋದು, ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ಒಂದು ಪ್ರವಾಸಿ ಸ್ಥಳವನ್ನಾಗಿ ಮಾಡ್ಬೋದು. ಮತ್ತು ಈ ಥರದೊಂದು ಕಟ್ಟಡಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಹೊಣೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಸರ್. ನನಗೆ ಒಂದಿಷ್ಟು ಕತೆ ಅಂದರೆ ಹಿಂದಿನ ಹಿರಿಯವರೆಲ್ಲ ಹೇಳ್ತಿದ್ರು. ಅದನ್ನು ನೋಡಿದ್ರೆ ಮೊದಲು ಚೋಳರು ಇಲ್ಲಿ ಬೆಟ್ಟದ ಮೇಲೆ ಇದ್ದರು, ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯದವರು ಬಂದು ಆಕ್ರಮಿಸ್ಕೊಂಡ್ರು ಅಂತ ಹೇಳ್ತಿದ್ರು ಸರ್. ಅದನ್ನು ಒಂದಿಷ್ಟು ತಿಳ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಏನು ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ಈ ಕಾಳಜಿ ವಹಿಸಬೇಕು, ಮತ್ತು ಬೆಟ್ಟದ ಆಗಿರ್ಬೋದು ಮತ್ತು ಐತಿಹಾಸಿಕ ಸ್ಥಳವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಸರ್.